ಬನ್ನಿ ಈಗ ಈ ಪ್ರೋಗ್ರಾಮ್ ಅಂತ ಸಿಕ್ಕಾಪಟ್ಟೆ ಸಕ್ಸಸ್ ಆಯ್ತು. ತುಂಬ ಖುಷಿ ಆಯ್ತು. ಯಾಕೆಂದರೆ ಸ್ಪೆಷಾಲಿಟಿ ಬಗ್ಗೆ ಥಿಯರಿ ಕ್ಲಾಸಸ್ ಥರ ಇತ್ತು, ನಮ್ಮಲ್ಲಿ ಕೂತ್ಕೊಂಡು ಕೇಳೋದಿತ್ತು. ಆದರೂ ಲಾಸ್ಟ್ ತನಕ ಯಾರೂ ಹೋಗಲಿಲ್ಲ, ಎಲ್ಲ ತನಕ ಫಿನಿಶ್ ಮಾಡಿಬಿಟ್ಟೆ. ಅವ್ರಿಗೆ ತುಂಬ ಖುಷಿ ಆಯಿತು. ಪ್ರೋಗ್ರಾಮ್ ಅಂತೂ ಸಿಕ್ಕಾಪಟ್ಟೆ ಸಕ್ಸಸ್ ಆಯಿತು. ಪ್ರೊಸೆಸಿಂಗ್ ಆಗಲಿ, ಪ್ರೊಡಕ್ಷನ್ ಆಗಲಿ, ಸೇಲ್ಸ್ ಆಗಲಿ ಎಲ್ಲರೂ ಹೇಳ್ಕೊಟ್ರು. ಭಾರಿ ಚೆನ್ನಾಗಿತ್ತು. ಮತ್ತು ಇನ್ನೊಂದು ದೊಡ್ಡ ಇವೆಂಟ್ ಬರ್ತಾ ಇದೆ ಫೆಬ್ರವರಿ 12, 13, 14 3 ಡೇಸ್ ಅಂತೂ ಎಲ್ಲರೂ ಫ್ರೀ ಮಾಡ್ಕೊಳ್ಳಿ. ಅವ್ರು ಬ್ಯಾಂಗ್ಳೂರಲ್ಲಿ ಇರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾರೆ. ಫಸ್ಟ್ ನೀವು ಹೇಳಿ, ಏನು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಫೆಬ್ರವರಿ? ನಾವು ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ಅಂತ ಎರಡನೇ ವರ್ಷ ಮಾಡ್ತಾ ಇರೋದು. ಇದು ಚಾಮರಾಜ ಬೆಂಗಳೂರು ಜೈಮಾಲ್ ಮೇನ್ ರೋಡಲ್ಲಿ ನಡೀತಾ ಇದೆ. 12, 13, 14ನೇ ತಾರೀಕು ಫೆಬ್ರವರಿ. ಸೂಪರ್. ನಾವು ಏನೇನು ಬಂದರೆ ಏನೇನು ನೋಡ್ಬೋದಲ್ಲ, ಏನೇನು ಕಾಂಪಿಟೇಷನ್ಸ್ ಇರುತ್ತೆ ಅಂತ? ಇದು ಇವೆಂಟ್ ಪೂರ್ತಿ ಕಾಫಿ ಇಂಡಸ್ಟ್ರಿಗೆ, ನಾಟ್ ಜಸ್ಟ್ ಸ್ಪೆಷಾಲಿಟಿ ಕಾಫಿ. ಸೊ ವಿ ಹ್ಯಾವ್ ಫ್ರಮ್ ಇನ್ಸ್ಟೆಂಟ್ ಕಾಫಿ ಕಾಂಪಿಟೇಷನ್ ಇಂದ ಹಿಡಿದು ಬ್ರೂವರ್ಸ್ ಕಪ್ಪು, ಬರಿಸ್ತಾ ಚಾಂಪಿಯನ್ಶಿಪ್, ಫಿಲ್ಟರ್ ಕಾಫಿ ಚಾಂಪಿಯನ್ಶಿಪ್, ಇವೆಲ್ಲ ಚಾಂಪಿಯನ್ಶಿಪ್ಸ್ ಇದೆ. ಅಂಡ್ ವಿ ಆಲ್ಸೋ ಹ್ಯಾವ್ ವರ್ಕ್ಶಾಪ್ಸ್. ಮಿಸಸ್ ಮೆನನ್, ಸುಲಾನಿನಿ ಮೆನನ್ ಇಂದ ಹಿಡಿದು ಇಂಟರ್ನ್ಯಾಷನಲ್ ಬ್ರೂವರ್ಸ್ ಬರ್ತಿದ್ದಾರೆ. ವರ್ಕ್ಶಾಪ್ಸ್ ನಡೀತಾ ಇರುತ್ತೆ. ವೆರಿ ನೈಸ್. 3 full days. ಓಕೆ, ನಾವು ಹೆಂಗೆ ಕಾಂಟ್ಯಾಕ್ಟ್ ಮಾಡಿ, ಹೆಂಗೆ ನಾವು ಈಗ ಅಲ್ಲಿ ಎಂಟ್ರಿ ತಗೋಬೇಕಾದ್ರೆ ಇದರ ಕ್ರೈಟೀರಿಯಾ ಏನಿದೆ? ಅದು ರಿಜಿಸ್ಟ್ರೇಷನ್ ಲಿಂಕ್ಸ್ ಆನ್ಲೈನ್ ಇದೆ. ಓಕೆ. ಬುಕ್ ಮೈ ಶೋ ಇದೆ, ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ಸೂಪರ್. ಇಲ್ಲ ಅಂದ್ರೆ ಅಲ್ಲಿ ಬಂದು ನೀವು ರಿಜಿಸ್ಟರ್ ಆನ್ಲೈನ್ ವಾಕ್ ಇನ್ ರಿಜಿಸ್ಟ್ರೇಷನ್ ಇದೆ. ರಿಜಿಸ್ಟ್ರೇಷನ್ ಇದೆ. ಓಕೆ. ವರ್ಕ್ಶಾಪ್ ಏನಾದರೂ ರಿಜಿಸ್ಟರ್ ಮಾಡ್ಕೋಬೇಕು ಅಂದ್ರೆ ಅದು ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಓಕೆ. ಸೊ ಸ್ವಲ್ಪ ಮುಂಚೆ ಮಾಡ್ಕೊಳ್ಳೋದು ಬೆಟರ್. ವೆಬ್ಸೈಟ್ ಅಲ್ಲಿ. ಹೌದು. ಮತ್ತು ಇದೇ ವಿಡಿಯೋದಲ್ಲಿ ನಿಮಗೆ ಲಿಂಕ್ಸ್ ಎಲ್ಲ ಸಿಕ್ಕಿರುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕಾಗಲಿ, ನಿಮಗೆ ವರ್ಕ್ಶಾಪ್ ಎಲ್ಲ ಅಟೆಂಡ್ ಮಾಡೋಕ್ಕಾಗಲಿ ಭಾಳ ಎಕ್ಸೈಟ್ಮೆಂಟ್ ಇದೆ. ಅಣ್ಣ, ನಿಮ್ದೇನು ಥಾಟ್ಸ್ ಇದೆ ಇದ್ರ ಬಗ್ಗೆ? ಸೊ ಒಂದು ಆಫ್ಟರ್ ವರ್ಲ್ಡ್ ಕಾಫಿ ಕಾನ್ಫರೆನ್ಸ್, ಹೌದು, ವಾಟ್ ನೆಕ್ಸ್ಟ್ ಅಂತ ಬಂತು. ಕರೆಕ್ಟ್. ಸೊ ಅದ್ರದ್ದು ರೆಸ್ಪಾನ್ಸಿಬಿಲಿಟಿ ಏನು, ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ಸಕ್ಸಸ್. ಹೌದು. ಸೊ ಅದನ್ನು ಒಂದು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟು ಓಕೆ ಏನಾದ್ರು ಮಾಡಬೇಕು ಅಂತ ಪ್ರೀವಿಯಸ್ CEO ಡಾಕ್ಟರ್ ಜಗದೀಶ್ ಸ್ವಲ್ಪ ಇನಿಷಿಯೇಟ್ ಮಾಡಿದ್ರು. ಸೊ ಆವಾಗ ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಅವರು ನಾವು ಕೊಲಾಬ್ರೇಟ್ ಆಗಿ ಮಾಡ್ತೀವಿ. ಸೊ ನಾವು ಮಾಡ್ತೀವಿ, ಕಾಫಿ ಬೋರ್ಡ್ ಕ್ಯಾನ್ ಕೊಲಾಬ್ರೇಟ್ ಅಂತ. ಈ ಥರ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ವಿ ಆರ್ ಬೋತ್ ಆರ್ ಗೋಯಿಂಗ್ ಅಹೆಡ್. ಓಕೆ. ಸೊ ಇಂಟೆನ್ಷನ್ ಏನು ಅಂದರೆ ವಿ ವಾಂಟ್ ಟು ಮೇಕ್ ಬ್ಯಾಂಗ್ಳೂರ್ ಅದೇ ಕ್ಯಾಪಿಟಲ್ ಆಫ್ ಕಾಫಿ ಅಂತ. ಸೊ ಅದ್ರ ಇಂಪ್ಯಾಕ್ಟ್ ಲಾಸ್ಟ್ ಇಯರ್ ಇಟ್ ವಾಸ್ ವೆರಿ ಗುಡ್ ಪ್ರೋಗ್ರಾಮ್. ಓಕೆ. ಸೊ ಇದು it has to go to the international level. Correct. So in future, international buyers or traders, they should come into the Bangalore. Correct. To assess the coffee industry. Correct. Of India. ಹೌದು. ಸೊ ಅದು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾ ಇರೋದು. ಎಕ್ಸಾಕ್ಟ್ಲಿ. ಸೊ ದಿಸ್ ಕಾಫಿ ಬೋರ್ಡ್ ಈಸ್ ಡೆಫಿನೆಟ್ಲಿ ವಿತ್ ದೆಮ್. ಸೂಪರ್. ಅಣ್ಣ, ನನಗೆ ಗೊತ್ತು ನಿಮ್ಮ ಸ್ಟಾಲ್ ಇದೆ ಅಲ್ಲ, ಮೋಸ್ಟ್ ಪ್ರಾಬ್ಲಿ ಇದು ಸ್ಟಾಲ್ ಇದೆ, ಮತ್ತು ಸಾಕಷ್ಟು ಸ್ಟಾಲ್ಸ್ ಎಲ್ಲ ಇದೆ. ನಿಮ್ಮ ಕಾಂಟ್ಯಾಕ್ಟ್ ಸಿಗುತ್ತೆ, ಒಳ್ಳೊಳ್ಳೆ ಪ್ಲಾಂಟರ್ಸ್ ಬಂದಿರ್ತಾರೆ, ಬರಿಸ್ತಾ ಚಾಂಪಿಯನ್ಸ್ ಇರ್ತಾರೆ. ನೀವು ಬಂದ್ಬಿಟ್ಟು ಮಾತಾಡ್ಸ್ಕೋಬೋದು ಅವ್ರದ್ದೆಲ್ಲ ಕಾಂಪಿಟೇಷನ್. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಕಾಫಿ ಇಂಡಸ್ಟ್ರಿ ಇನ್ನೊಂದು ಲೆವೆಲ್ಗೆ ಹೋಗೋಕ್ಕಿದೆ. ಆ ಇಂಡಸ್ಟ್ರಿ ಲೆವೆಲ್ಗೆ ತಲುಪಬೇಕಾದ್ರೆ ನಾವು ಎಲ್ಲ ಜೋಡಿಸ್ಕೊ ಕೈಲಿ ಬಂದಿದ್ರೆ. ಸೊ ಸೆಂಟರ್ನರಿ ಇಯರ್ ಇವತ್ತು ನೋಡಿ ಹೌದು ಡಿಸೆಂಬರಲ್ಲಿ ಅದನ್ನು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಕಾಫಿ ಬೆಳೆಗಾರರು. ಇಲ್ಲಿ ಯಾಕೆ ಬರಬೇಕು ಅಂದರೆ ನೆಕ್ಸ್ಟ್ ಲೆವೆಲ್ ಆಫ್ ಇವೆಂಟ್. ಎಕ್ಸಾಕ್ಟ್ಲಿ, ನೆಕ್ಸ್ಟ್ ಲೆವೆಲ್. ಅವ್ರು ಏನಾದ್ರು ಬ್ರ್ಯಾಂಡಿಂಗ್ ಮಾಡಬೇಕು, ಅವ್ರು ಏನಾದರೂ ಕಲಿಬೇಕು, ಅವ್ರ ಮಕ್ಕಳೇನಾದರೂ ಕಾಫಿ ಇಂಡಸ್ಟ್ರಿಲಿ ಹೊಸತನ ನೋಡಬೇಕು ಅಂದರೆ ಈ ಕಾರ್ಯಕ್ರಮಕ್ಕೆ ಬರಬೇಕು. ಅವ್ರು ಮಾತ್ರ ಬರೋದಲ್ಲ, ಅವ್ರ ಜೊತೆ ಅವ್ರ ಫ್ರೆಂಡ್ಸು, ಅವ್ರ ರಿಲೇಟಿವ್ಸು, ಒಟ್ಟಾರೆಯಾಗಿ ಕಾಫಿ ಸಮುದಾಯವನ್ನು ಎಲ್ಲರೂ ಸೇರಿ ಬೆಳೆಸೋಣ, ಕಾಫಿ ಕಮ್ಯುನಿಟಿನ ಬೆಳೆಸ್ಬೇಕಂತ. ಮತ್ತು ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಏನು ಅಂತಂದರೆ, ನಾವು ಜಾಸ್ತಿ ಬರೀ ಕಷ್ಟಪಡೋದಂಗೆ ಮಾತ್ರ ಪ್ರೊಡಕ್ಷನ್ ಆಮೇಲೆ ಏನು ಅಂತ ನಮ್ಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದರಲ್ಲಿ ಇನ್ನೊಂದು ಸೈಡ್ ಆಫ್ ಪೀಪಲ್ ಎಲೈಟ್ ಪ್ಲಾಂಟರ್ಸ್ ಅಂತ ಹೇಳಲ್ವಾ, 5 to 6% ಅವ್ರ ಕಾಫಿನ ಅವರೇ ಪ್ರಮೋಟ್ ಮಾಡ್ಕೊಳ್ಳೋದಾಗಲಿ, ಬಿಸ್ನೆಸ್ ಆಗಲಿ, ಅವರಲ್ಲಿ ಮಾರ್ಕ್ ಮಾಡಿ ಅವ್ರು ಒಳ್ಳೆ ಪ್ರೀಮಿಯಂ ಪ್ರೈಸ್ ತೊಗೊಳ್ತಾ ಇದ್ದಾರೆ. ಅದು ಎಲ್ಲರಿಗೂ ಅಷ್ಟೇ. ಕಾಫಿ ಪ್ಲಾಂಟರ್ಸ್ ಏನಂದರೆ ಕಷ್ಟಪಟ್ಟಾದ್ಮೇಲೆ ನಿಮ್ಮ ಕಾಫಿನ ನೀವೇ ಸೇಲ್ ಮಾಡ್ಕೋಬೋದು. ಈ ಥರ ಬಂದರೆ ನಿಮ್ಗೆ ಆಪರ್ಚುನಿಟಿ ಸಿಗುತ್ತೆ. ಏನಣ್ಣ, ಆಲ್ಮೋಸ್ಟ್ 140 ಸ್ಟಾಲ್ಸ್ ಇರುತ್ತೆ. ಓಕೆ. ಬೇರೆ ಬೇರೆ ಥರ ಪ್ರಾಡಕ್ಟ್ಸ್ನೆಲ್ಲ ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಪ್ಲಸ್ ಸಣ್ಣ ಕಾಫಿ ಬೆಳೆಗಾರರಿಗೂ ಕಿಯಾಸ್ಗಳು ಮಾಡಿದ್ದೀವಿ. ಅಲ್ಲಿ ಅವ್ರದ್ದೇ ಬ್ರ್ಯಾಂಡ್ ಹೊಸದಾಗಿ ಶುರು ಮಾಡಿದಾಗ ಇದು ಮಾಡಲಿಕ್ಕೆ ಕಾಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಆಮೇಲೆ ಇದನ್ನೆಲ್ಲ ಆರ್ಗನೈಸ್ ಮಾಡ್ತಿರೋದು ವಾಲಂಟಿಯರ್ಸು, ಕಾಫಿ ವಾಲಂಟಿಯರ್ಸು ಪ್ಯಾಷನ್ ಇಂದ ಮಾಡ್ತಾ ಇದೀವಿ. ಹಾಗಾಗಿ ಎಲ್ಲರೂ ಬಂದು ಇದನ್ನ ಎಂಜಾಯ್ ಮಾಡಿ. ಸೂಪರ್ ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಥ್ಯಾಂಕ್ ಯು ವೆರಿ ಮಚ್. ವ್ಲಾಗ್ ಇವತ್ತಿನ ಡೇ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಕ್ಕೆ ಅದೇ ಖುಷಿಗೆ ವ್ಲಾಗ್ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.